ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರಗಳು. ಸ್ವಲ್ಪ ತಡ ಆಯಿತು, ಕ್ಷಮಿಸಬೇಕು. ನಾನು ಶಾಸಕರುಗಳು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಯಿತು. ಜಾಸ್ತಿ ಇನ್ನೂ ಮಾಡಬೇಕಾ? ಇಲ್ಲ, ಇದೆ ಕೇಳಿಸ್ತಾ ಇದೆ ಈಗ? MLAಗಳ ಜೊತೆಯಲ್ಲಿ ಅಧಿಕಾರಿಗಳ ಜೊತೆ ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರಿಂದ ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥದ್ದು ಕೂಡ ವಿಳಂಬ ಆಗಿದೆ. ನಾನು ಇವತ್ತು ಬೆಳಿಗ್ಗೆ ಕಲಬುರಗಿಗೆ ಬಂದು 4 ಜಿಲ್ಲೆಗಳನ್ನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೇನೆ. ಕಲಬುರಗಿ, ವಿಜಯಪುರ, ಬೀದರ್ ಮತ್ತು ಯಾದಗಿರಿ 4 ಜಿಲ್ಲೆಗಳು. 4 ಜಿಲ್ಲೆಗಳ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಕರೆದಿದ್ದೆ. ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳನ್ನು, CEOಗಳು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಮತ್ತು ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡ ಇಲ್ಲಿಗೆ ಕರೆದಿದ್ದೆ. ಸೊ ಬೆಳಿಗ್ಗೆ ನಾನು, ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿಗಳು, ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವರು, MB ಪಾಟೀಲ್ರು ಕೈಗಾರಿಕಾ ಸಚಿವರು, ಅವರು ಮತ್ತು ಹೆಲಿಕಾಪ್ಟರ್ ಅಷ್ಟೇ ಜನ ಹೋಗಕ್ಕೆ ಸಾಧ್ಯ ಆಗೋದು. ಇವರು ಹೋಗ್ಬೇಕಾಯ್ತು. ಯಾದಗಿರಿ ಮುಖ್ಯಮಂತ್ರಿಗಳು ಬರಬೇಕು, ಯಾದಗಿರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕಾಗಿತ್ತು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಬರಬೇಕಾಗಿತ್ತು. ಇವರೆಲ್ಲರೂ ಬರಬೇಕಾಗಿತ್ತು. ಆದರೂ ಜಾಗ ಇಲ್ಲದಿದ್ದರಿಂದ, ಸ್ಥಳ ಅವಕಾಶ ಇಲ್ಲದಿರೋದ್ರಿಂದ ನಾವಿಷ್ಟು ಜನ ಹೋಗಿದ್ದೆವು. ಮೊದಲು ಬಿಜಾಪುರ, ಆಮೇಲೆ ಯಾದಗಿರಿ, ಆಮೇಲೆ ಕಲಬುರಗಿ ಭಾಗ, ಈ ಭಾಗನ ವೀಕ್ಷಣೆ ಮಾಡಿದೆವು. ಒಂದು ಮಳೆ ಜಾಸ್ತಿ ಆಗಿರೋದು ಈ ಸಾರಿ. ಎರಡನೇದು, ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ನೀರು ಜಾಸ್ತಿ ಬಂದಿರತಕ್ಕಂಥದ್ದು, ಇನ್ಫ್ಲೋ ಜಾಸ್ತಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಭೀಮಾ ನದಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ನೀರು ದೊಡ್ಡ ಪ್ರಮಾಣದಲ್ಲಿ ಬಂದಿರಲಿಲ್ಲ. ಅದು ಒಂದು. ಎರಡನೇದು, ಮಳೆನೂ ಕೂಡ ಜಾಸ್ತಿ ಬಿದ್ದಿದೆ. ವಿಶೇಷವಾಗಿ ಆಗಸ್ಟ್ನಲ್ಲಿ, ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ. ಬೀದರ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಭಾಳ ಜಾಸ್ತಿ ಮಳೆಯಾಗಿದೆ. ಕಲಬುರಗಿನಲ್ಲಿ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ. ಯಾದಗಿರಿನಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಮಳೆಯಾಗಿದೆ. ವಿಜಯಪುರ, ಬಾಗಲಕೋಟೆನಲ್ಲೂ ಕೂಡ
ಜಾಸ್ತಿ ಆಗಿದೆ. ಜೂನ್ ಜುಲೈನಲ್ಲಿ ಕಡಿಮೆ ಆಗಿತ್ತು. ಆದರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜಾಸ್ತಿ ಆಗೋಯ್ತು. ಸೊ ಹಂಗಾಗಿ ನಮಗೆ ಈ ಸಾರಿ ರೈತರಿಗೆ ಬೆಳೆ ಹಾನಿಯಿಂದ ಭಾಳ ತೊಂದರೆ ಆಗಿದೆ. ನಾನು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅನೇಕ ಜಮೀನುಗಳು ಕೆರೆಗಳಂತಾಗಿದ್ದಾವೆ. ರೈತರು 2 ಸಾರಿ ಬೆಳೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, 2 ಸಾರಿ ಬಿತ್ತನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿವರೆಗೆ ಸುಮಾರು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್, ಸುಮಾರು ಇನ್ನೂ ಜಾಸ್ತಿ ಆಗ್ಬೋದು. ಯಾಕಂದರೆ ಎಂಟೈರ್ ಸ್ಟೇಟ್ನಲ್ಲಿ 10 ಲಕ್ಷ ಹೆಕ್ಟೇರ್ಗಿನ್ನ ಜಾಸ್ತಿ ಬೆಳೆ ಹಾನಿಯಾಗಿದೆ. ಇದು ಇನ್ನೂ ಕೂಡ ಜಾಯಿಂಟ್ ಸರ್ವೆ ಮುಗಿದಿಲ್ಲ. ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಲ್ಲಿ 5 ಲಕ್ಷ ಹೆಕ್ಟೇರ್ನಷ್ಟು ಸರ್ವೆ ಆಗಿದೆ, ಈಗ ಜಂಟಿ ಸರ್ವೆ ಆಗಿದೆ. ಇನ್ನು ಮೋರ್ ದೆನ್ 50% ಸರ್ವೆ ಆಗಬೇಕು. ಯಾಕೆ ಸರ್ವೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀರು ನಿಂತುಬಿಟ್ಟಿದೆ ಜಮೀನುಗಳಲ್ಲಿ, ಅದರಿಂದ ಸರ್ವೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಳೆ ಕಡಿಮೆ ಆಗ್ತಿದ್ದಾಗಲೇ ಸರ್ವೆ ಕೆಲಸ ಮುಗಿಸಿ ರೈತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಈಗ NDRF ನಾರ್ಮ್ಸ್ ಪ್ರಕಾರ ಪರಿಹಾರ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸುಮಾರು 8 ಜಿಲ್ಲೆಗಳಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೆಳಗಾವಿ, ರಾಯಚೂರು, ಗದಗ ಮತ್ತು ಬೀದರ್ 8 ಜಿಲ್ಲೆಗಳಲ್ಲೇ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ, 9 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಜಮೀನುಗಳಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ. ಅಂದರೆ ಸುಮಾರು 95% ಈ ಜಿಲ್ಲೆಗಳಲ್ಲೇ ಆಗಿದೆ. ಅಂದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿದ್ದಾವಲ್ಲ, 8 ಜಿಲ್ಲೆಗಳು ನಾನು ಹೇಳಿದೆ ಈಗಾಗಲೇ, ನೀವು ಇನ್ನೊಂದು ಸಾರಿ ಓದ್ತೀನಿ ಬರ್ಕೊಳ್ಳಿ ಬೇಕಾದ್ರೆ. ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಗದಗ, ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗಿದೆ. ಹುಬ್ಬಳ್ಳಿ, ಧಾರವಾಡ. ಒಟ್ಟಾರೆ ಆಗಿರ್ತಕ್ಕಂಥದ್ದು ಮಳೆ ಜೂನಿಂದ ಇಲ್ಲಿವರೆಗೆ 4% ಮಾತ್ರ ಹೆಚ್ಚಾಗಿರೋದು.
ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 4% ಜಾಸ್ತಿ ಆಗಿದೆ. ಕಳೆದ ವರ್ಷ 22% ಜಾಸ್ತಿ ಆಗಿದೆ. ಕಳೆದ ವರ್ಷ 22% ಜಾಸ್ತಿ ಆಗಿತ್ತು. ಆದರೆ ಈಗಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ನಾರ್ಮಲ್ ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ. ವಾಡಿಕೆ ಮಳೆಗಿಂತ ಕಡಿಮೆ ಆಗಿದೆ. ಈಗ ಚಾಮರಾಜನಗರದಲ್ಲಿ, ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಹಾವೇರಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಇಲ್ಲೆಲ್ಲ ಇನ್ನೂ ವಾಡಿಕೆ ಮಳೆಗಿಂತ ಕಡಿಮೆ ಬಿದ್ದಿದೆ. ಅಂದರೆ ಜೂನ್ ತಿಂಗಳಿಂದ ನಿನ್ನೆವರೆಗೂ 29 ಸೆಪ್ಟೆಂಬರ್ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ. ಈಗ ವಿಜಯಪುರದಲ್ಲಿ 58% ಜಾಸ್ತಿ ಬಿದ್ದಿದೆ ಮಳೆ. ಬಾಗಲಕೋಟೆಯಲ್ಲಿ 37% ಜಾಸ್ತಿ ಬಿದ್ದಿದೆ. ಕಲಬುರಗಿನಲ್ಲಿ 34% ಜಾಸ್ತಿ ಬಿದ್ದಿದೆ. ಯಾದಗಿರಿನಲ್ಲಿ 29% ಜಾಸ್ತಿ ಬಿದ್ದಿದೆ. ಬೆಳಗಾವಿನಲ್ಲಿ 26% ಜಾಸ್ತಿ ಬಿದ್ದಿದೆ. ರಾಯಚೂರಿನಲ್ಲಿ 21%, ಗದಗನಲ್ಲಿ 17%, ಬೀದರ್ನಲ್ಲಿ 16%. ಹಿಂಗೆ ಕೆಲವು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿದೆ ವಾಡಿಕೆ ಮಳೆಗಿಂತ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆ. ಬೆಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶ ಸುಮಾರು ಪ್ರಾಥಮಿಕ ಅಂದಾಜಿನ ಪ್ರಕಾರ, ಪ್ರಾಥಮಿಕ ಅಂದಾಜು, ಇಟ್ಸ್ ನಾಟ್ ಎ ಫೈನಲ್ ಸರ್ವೆ ರಿಪೋರ್ಟ್, ಪ್ರಾಥಮಿಕ ಅಂದಾಜು. ಈಗ ಯಾಕಂದರೆ 5 ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿರೋದು. 9,60,578 9,60,578 ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ. ಇದರಲ್ಲಿ 8,88,953 ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು, ಮತ್ತು 71,624 ಹೆಕ್ಟೇರ್ಗಳಷ್ಟು ತೋಟಗಾರಿಕೆ ಬೆಳೆಗಳು. ಇದು ಪ್ರಾಥಮಿಕ ಅಂದಾಜು. ಆಮೇಲೆ ಈ ಪ್ರವಾಹದಿಂದಾಗಿ ಕಲಬುರಗಿ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 117 ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ. ಒಟ್ಟಾರೆ ಈ ಜಿಲ್ಲೆಗಳಲ್ಲಿ 80 ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ.
ಕಲಬುರಗಿಲಿ 56, ವಿಜಯಪುರದಲ್ಲಿ 17, 17, ಯಾದಗಿರಿನಲ್ಲಿ 7. ಈ ಕೇಂದ್ರಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರಿದ್ದಾರೆ. ಮಾನವ ಹಾನಿ ಆಗಿರ್ತಕ್ಕಂಥದ್ದು 52 ಮಂದಿ. ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ 52 ಮಂದಿ. ಮನೆ ಮತ್ತು ಗೋಡ ಕುಸಿತದಿಂದ 15 ಜನ, ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ 23, ಮತ್ತು ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಜಾನುವಾರುಗಳ ಹಾನಿ 422, ಇವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಕೆಲವು ಮಾತ್ರ ಕೊಟ್ಟಿಲ್ಲ, ಅವಕ್ಕೆ ಕೊಡ್ತಾ ಇದ್ದೀವಿ. ಈಗ ದೇ ಆರ್ ಅಂಡರ್ ದಿ ಪ್ರಾಸೆಸ್. ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ 245 ಜಾನುವಾರುಗಳು ಸತ್ತಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ 27, ಬೀದರ್ ಜಿಲ್ಲೆಯಲ್ಲಿ 38, ವಿಜಯಪುರದಲ್ಲಿ 3. ಈ 422 ಜಾನುವಾರುಗಳ ಪೈಕಿ 407 ಜಾನುವಾರುಗಳಿಗೆ ಪರಿಹಾರ ಕೊಟ್ಟಿದ್ದೀವಿ. ಆಮೇಲೆ ಮನೆ ಹಾನಿಯಾಗಿರ್ತಕ್ಕಂಥವು 547 ಮನೆಗಳು ಪೂರ್ಣ ಪ್ರಮಾಣದಲ್ಲಿ ಹಾನಿಗೊಳಗಾಗಿವೆ. ನಾವು ಪೂರ್ಣ ಪ್ರಮಾಣದಲ್ಲಿ ಮನೆ ಹಾನಿಯಾಗಿದ್ದರೆ ಅಂಥ ಮನೆಗಳಿಗೆ 1,20,000 ರೂಪಾಯಿ ಕೊಡ್ತೀವಿ. ಜೊತೆಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಭಾಗಶಃ ಹಾನಿಯಾದ ಮನೆಗಳು ಸುಮಾರು 75, ಇವುಗಳಿಗೆ ತಲಾ 50,000 ರೂಪಾಯಿ ಕೊಡ್ತೀವಿ. ಇಂದ 20% ಹಾನಿಯಾಗಿರ್ತಕ್ಕಂಥ ಮನೆಗಳು 3,881, ಇವಕ್ಕೆ 6,500 ರೂಪಾಯಿ ಕೊಡ್ತೀವಿ. ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ 23,12,00,000. ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ ಕಳಿಸ್ಕೊಡ್ತೀವಿ. ವಾಟ್ಸಪ್ಪಲ್ಲಿ ಹಾಕ್ತೀವಿ. ಪ್ರೆಸ್ ನೋಟ್ ಕಳಿಸ್ಕೊಡ್ತೀವಿ. ಕಳಿಸ್ತೀವಿ ಸರ್. ಕಳಿಸ್ಕೊಡ್ತಾರೆ. ನೀವು ಬರ್ಕೊಳಕ್ಕಾಗಲ್ವಾ? ಅವರು ಟೈಪ್ ಮಾಡ್ತಾರೆ ಸರ್. ಅವರು ಟೈಪ್ ಮಾಡಿ ಬರೆಯೋದು ಮರ್ತೋಗ್ಬಿಟ್ಟಿದ್ದಾರೆ ಸರ್. ಎಲ್ಲ ಪ್ರೆಸ್ ನೋಟ್ ಕಳಿಸ್ಕೊಡ್ತೀವಿ ಸರ್. ಆಮೇಲೆ ಇದಕ್ಕೆ
ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಬಟ್ಟೆ, ದವಸ ಧಾನ್ಯ ವಸ್ತುಗಳು ನಾಶ ಆಗಿದ್ರೆ ಅಂತ್ಯಕ್ಕೆ ಸುಮಾರು ಇಲ್ಲಿವರೆಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ. ಆಮೇಲೆ ಮುಖ್ಯವಾಗಿ NDRF ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ 8,500 ರೂಪಾಯಿ ಒಂದು ಹೆಕ್ಟೇರ್ಗೆ 8,500 ರೂಪಾಯಿ. ನೀರಾವರಿ ಜಮೀನಿಗೆ 1 ಹೆಕ್ಟೇರ್ಗೆ 17,000 ರೂಪಾಯಿ. ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 22,500 ರೂಪಾಯಿ. 22,500 ರೂಪಾಯಿ. ಈಗಾಗಲೇ ನಾನು ರೆವಿನ್ಯೂ ಮಂತ್ರಿಯವರಿಗೆ ಸೂಚನೆ ಕೊಟ್ಟಿದ್ದೀನಿ. ಜಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತೇಳಿ. ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ. ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ, ಹೆಚ್ಚುವರಿಯಾಗಿ ಖುಷ್ಕಿ ಜಮೀನಿಗೆ 8,500 ರೂಪಾಯಿ. ಅದು ಒಟ್ಟು ಎಷ್ಟಾಗ್ತದೆ ಅಂದರೆ 1 ಹೆಕ್ಟೇರ್ಗೆ 17,000 ರೂಪಾಯಿ ಆಗುತ್ತೆ. ನೀರಾವರಿ ಜಮೀನಿಗೆ 17,000 ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ 8,500 ರೂಪಾಯಿ, 22,500 ರೂಪಾಯಿ. 1 ಹೆಕ್ಟೇರ್ಗೆ 25,500 ರೂಪಾಯಿ. 17 ಪ್ಲಸ್ 8,500 ಅದು 25,500 ರೂಪಾಯಿ. 25,500 ನೀರಾವರಿಗೆ. ಆಮೇಲೆ ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ NDRF ನಾರ್ಮ್ಸ್ ಪ್ರಕಾರ 22,500 ರೂಪಾಯಿ. ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 8,500 ರೂಪಾಯಿ. ಒಟ್ಟು 1 ಹೆಕ್ಟೇರ್ಗೆ 31,000 ರೂಪಾಯಿ ರೈತರಿಗೆ ಕೊಡ್ತೀವಿ. 1 ಹೆಕ್ಟೇರ್ಗೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತು ಬಹುವಾರ್ಷಿಕ ಬೆಳೆಗಳು ಪೆರೇನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ 1 ಹೆಕ್ಟೇರಿಗೆ ರೈತರಿಗೆ ಖುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರೇನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ. ಇದು ಸುಮಾರು ಎರಡು ಸೇರಿಸಿದ್ರೆ NDRF ನಾರ್ಮ್ಸ್ ಪ್ರಕಾರ ಕೊಡ್ತಕ್ಕಂಥದ್ದು ಮತ್ತು ನಾವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು 20,000ಕ್ಕೂ ಹೆಚ್ಚು
ಸಾರಿ 2,000ಕ್ಕೂ ಹೆಚ್ಚು ಕೋಟಿ 2,000ಕ್ಕೂ ಹೆಚ್ಚು ಕೋಟಿ 2,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ. ರಾಜ್ಯ ಸರ್ಕಾರದ್ದು ಅಲ್ಲ, 20,000 ಕೋಟಿನೂ ರಾಜ್ಯ ಸರ್ಕಾರದ್ದಲ್ಲ. NDRF ನಾರ್ಮ್ಸ್ ಪ್ರಕಾರ ಪ್ಲಸ್ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೊಡೋದು. ಹೌದಪ್ಪ, 8,500 ರೂಪಾಯಿ ಕೊಡ್ತೀವಿ. ಈಗ 2,000 crores ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್. ಸುಮಾರು 2,000 ಕೋಟಿ ಆಗ್ಬೋದು, ಅದಕ್ಕಿಂತ ಹೆಚ್ಚು ಆಗ್ಬೋದು. ಆಮೇಲೆ ಈ ಮೂಲಭೂತ ಸೌಕರ್ಯಗಳಿದಾವಲ್ಲ, ಇದೆಲ್ಲ ಅಸೆಸ್ ಮಾಡಿದ ಮೇಲೆ ಸೇತುವೆಗಳು, ಬ್ಯಾರೇಜ್ಗಳು, ರಸ್ತೆಗಳು, ಶಾಲೆಗಳು, ಅಂಗನವಾಡಿಗಳು, ಆಮೇಲೆ ಟ್ರಾನ್ಸ್ಫಾರ್ಮರ್ಸು, ಕಂಬಗಳು,